ಹೊಸದಾಗಿದ್ದರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಸ್ ಯೂಶ್ವಲ್ ಇವತ್ತು ಕಾಲೇಜಲ್ಲೇ ಇದ್ದೀವಿ. ಭಾಳ ದಿನ ಆಯಿತು ಲಾಂಗ್ ವಿಡಿಯೋ ಹಾಕಿ. ಇವತ್ತು ಲಾಂಗ್ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಯ್ ವಾಶ್ರೂಮ್ ತವ್ರ ಮನೆಗೆ ಬಂದಿದ್ದೀನಿ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹೌ ಡು ಐ ಲುಕ್? ಪ್ಲೀಸ್ ಕಮೆಂಟ್. ಬರೀ ಇಂಥದೆಯಾ? ಲೆಕ್ಚರ್ ಇರೋ ಟೈಮಲ್ಲಿ ಇವನೇ ಲೆಕ್ಚರ್ ಆಗಿಬಿಟ್ಟಾನೆ. ಲಿಟಲ್ ಬೇಬಿ ಆ್ಯಕ್ಚುಲಿ ನೋ ಬ್ಲೈಟ್ ಸುಮ್ಮನೆ ಹಾಗೆ ಐ ಲುಕಿಂಗ್ ವೆರಿ ಬ್ರೈಟ್ಲಿ. ಪೂಜಾ ನೆನೆ ಸೇರ್ಕೊಂಡ ಮನೆ ನೋಡ್ತೀರ ಡಿಸ್ಟರ್ಬಿಂಗ್ ಮಾಡ್ತೀಯಾ? ಬರೀ ಡೌಗಳು ನಗೀತಾಳೆ ನನ್ನನ್ನು. ಅವಳು ಡಿಸ್ಟರ್ಬ್ ಹೇಳ್ರಪ್ಪ. ಇಷ್ಟು ಇದೆಲ್ಲ ಜೆರಾಕ್ಸ್ ಎಷ್ಟಾಯ್ತು? ಇಷ್ಟಕ್ಕೆ ಒಂದು 100 ರೂಪೀಸ್ ಆಗಿರುತ್ತೆ. ಇಲ್ಲಿ ಇಷ್ಟಿದೆ 200 ರೂಪೀಸ್ ಕಾಲೇಜ್ ಫೀಸು. ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು ಡಿಸ್ಟರ್ಬೆನ್ಸ್. ಕಾಲೇಜ್ ಫೀಸು 2 lakhs, ಇದು 200 ಎಕ್ಸ್ಟ್ರಾ. ಜೆರಾಕ್ಸ್ ತೊಗೊಂಡ್ಬಿಟ್ಟಂತ ಬುಕ್ಸ್ ಕೊಟ್ಟಿಲ್ಲ ನನಗೆ. ಎಷ್ಟು ಖುಷಿಯಾನೇ ಹೇಳ್ತಿದ್ದಾಳೆ. ವೇಸ್ಟ್ ಆಫ್ ಕಮಿಂಗ್ ಟು ಕಾಲೇಜ್ ಅಂತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವೇಸ್ಟ್ ಆಫ್ ಕಮಿಂಗ್ ಟು ಕಾಲೇಜ್. ಕ್ಲಾಸ್ ಕೇಳು ಕುಶಾಲ, ಕ್ಲಾಸ್ ಕೇಳಲ್ವಾ? ಮತ್ತು ವೇಸ್ಟ್ ಆಫ್ ಕಮಿಂಗ್ ಅಂತ ಹಿಂಗಂದ್ರಿ. ನೋಡಿ ಹೆಂಗೆ ಇವತ್ತು ನಾನು ಇನ್ನೊಬ್ಬರು ಫ್ರೆಂಡ್ನ ನಿಮಗೆಲ್ಲ ತೋರಿಸ್ತೀನಿ. ಪೂಜಾ, ದಟ್ಸ್ ಪೂಜಾ. ಪೂಜಾ ಪ್ಲೀಸ್ ಸೇ ಹಾಯ್. ಪೂಜಾ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಮ್ಯಾಮ್ ಬಂದವರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಲಂಚ್ ಬ್ರೇಕ್ ಆಯಿತು. ಇವಾಗ ಲ್ಯಾಬ್ಸ್. ಆಮೇಲೆ ಲೈಟಾಗಿ ಜಗಳ ಆಯಿತು. ಫ್ರೆಂಡ್ಸ್ ಅವರು ಇವರು ಮಾತಾಡೋದು. ನಾನಂತೂ ಏನೂ ಮಾತಾಡೋಲ್ಲ. ಜಗಳ ಬಂದರೆ ಸೈಲೆಂಟ್ ಆಗಿಬಿಡ್ತೀನಿ. ಜಗಳ ಮಾಡಿದ್ರೆ ಏನು ಬರುತ್ತೆ? ನನಗಂತೂ ಚೆನ್ನಾಗಿ ಆಗಲ್ಲ ಜಗಳ ಮಾಡೋಕ್ಕೆ. ಟ್ರಿಗರ್ ಆಯಿತಾ ಬಿಟ್ಬಿಡ್ತೀನಿ. ಕೋಪ ಬಂತ ಸ್ವಲ್ಪ ಸುಮ್ಮನೆ ಆಗಿಬಿಡ್ತೀನಿ. ಬಟ್ ಜಗಳ ಎಲ್ಲ ಮಾಡಬಾರ್ದು ಅನ್ಸುತ್ತೆ. ಪಾಪ ಏನೋ ಅಂದರೆ ಇವಳೇನೋ ಅಂದರೆ ದಂಗೆ ಜಗಳ ಆಗಬೇಕು. ಅಲ್ಲಿಂದ ಅಲ್ಲಿಗೆ ಬಿಟ್ಬಿಡ್ಬೇಕು. ಆಂಧ್ರ ಬಿಟ್ಟಾಕೊಂಡು ಅಂತ ಬಿಟ್ಬಿಡ್ಬೇಕು. ಬಿಟ್ಟರೆ ಚೆನ್ನಾಗಿರುತ್ತೆ ಲೈಫ್ ನನ್ನ ಪ್ರಕಾರ. ಅಷ್ಟೇ ಅವರ ಥಿಂಕಿಂಗ್ ಅಷ್ಟೇ. ಅವರ ಪರ್ಸ್ಪೆಕ್ಟಿವಲ್ಲಿ ಎಲ್ಲ ಅವರು ನೋಡ್ತಾರೆ. ಒಬ್ಬರಿಗೆ ರೈಟ್ ಆಗಿದ್ರೆ ಇನ್ನೊಬ್ಬರಿಗೆ ರಾಂಗ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ನಾವಂತೂ ಚಿಲ್ಲಾಗಿ ವಾಕ್ ಮಾಡಬೇಕಷ್ಟೇ. ಅಷ್ಟೇ. ಕ್ಲಾಸ್ This camera is disturbing me. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ನಾನು ಹೋಗಿದ್ದೀನಿ. ಚಂದನ ನಾವು ಪ್ರಾಡಕ್ಟ್ ತೊಗೊಬೇಕು. MC ಲ್ಯಾಬಲ್ಲಿ ಎಷ್ಟು ಕೊಡ್ತೀನಿ ಅಂತ
ಗೋಯಿಂಗ್ ಓಲವಾದಾರಿಗೆ ಓದಿದೊರಿದು ಬಾರಿಗೆ ಆಯಿತಾ ಕಾಮ ಕಾಲೇಜ್. ನಾನು ಬರಿಬೇಕಾದ್ರೆ ಅಂತರಿಗೆ ಸ್ವಲ್ಪ ಕಲಿಸಿದಾಗ ಇನ್ನು ಮಿಕ್ಕಿದ್ದು ಯಾವುದು ಪಿ ಡಿ ಎಫ್ ಸೆಂಡ್ ಅಂತ ಅದು ನಾನು ಎಣ್ಣೆಗೆ ಬರಿ ನಾನು ಎಷ್ಟೊಂದು ಬರಿಬೇಕು. ಕಳಿಸು ಮೊಬೈಲ್ ನೋಡೋದು ಬಿಟ್ಬಿಟ್ಟು ಬರಿ. ಚಾನ್ಸೇ ಇಲ್ಲ, ನೋ ವೇ. ಆಯಿತಾ? ಆನ್ಸರ್ಸು ಅಂತರ ಕಲಿಸಿರೋದು ಎಷ್ಟು ಆನ್ಸರ್ಸು ಅಂತರ ಕಳಿಸು ಕ್ವಶನ್ಸ್ ಕಳಿಸು. ಈಗ ಹೋಗೋದಂತ ಬರ. ನನ್ನ ಕ್ಲಾಸ್ ಟೀಚರಲ್ಲಿ ತೆಗೀನೋ ಆಗಿಲ್ಲ ಅಂದ್ಕೊಡ್ತಾರ ಸರಿ ನೀನು ಮಾಡಿದ್ದು ನನ್ನಪ್ಪ ನನಗೆ ಯಾವ್ದು ಸರಿ ಬರ್ತಿದ್ಯಾ ಅದಕ್ಕೆ ಸರಿ ಈಡಿಯಟ್ ಫೆಲ್ ನೀನು ಜಸ್ಟ್ ರೈಟ್ ಅಬ್ಸರ್ವೇಷನ್. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ. ಅವ್ರು ಮಾತ್ರ ಟೀಚರ್ ಅದು ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಆಫ್ ಟೀಚಿಂಗ್. ಹೇಳ್ರು ಆಕ್ಚುಲಿ ಚೆನ್ನಾಗಿದೆ. A few moments later. ನನ್ನ ಫೋನಲ್ಲಿ ಆವ್ರೇಜ್ ಆಗಿ ಬರುತ್ತೆ. ಹ್ಯಾಪಿ ಲೈಫ್ ಇಟ್ಸ್ ಸಮ್ ಎಕ್ಸ್ಪೆರಿಮೆಂಟ್. ಬರೆಯಬೇಕಷ್ಟೆ. ನಾನು ಎಲ್ಲಿ ತಪ್ಪು ಮಾಡಿದೆ? ಎಕ್ಸ್ಪೆರಿಮೆಂಟ್ ಮಾಡಿದೆ ನಾನು, ಇವಾಗ ಬರಿಬೇಕು. ಈ ಥರ ಬರೀತಾರೆ ಸ್ಟಾರ್ಟ್ ಮಾಡಿ ಬರೀತಾ ಇದ್ದೀನಿ ಆಮೇಲೆ ಮಾಡೋಣ ಅಂತ ಬಂತು. ಇದು ಇರಲಿ ಚೆನ್ನಾಗಿದೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತಾರ. ನಾನು ಪೆನ್ಸಿಲಲ್ಲಿ ಬರೆದ್ರೆ ಹೋಗುತ್ತೆ ಅಂತ ಪೆನ್ಸಿಲಲ್ಲಿ ಬರೆದ್ರೆ ಪೆನ್ಸಿಲ್ ಹೋಗ್ತಾ. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರೆಯಕ್ಕೆ ಸೀರಿಯಲ್ ನಮಗೆ ಇಷ್ಟು ದೊಡ್ಡ ಜಾಗ ಕೊಟ್ಟಿದ್ದಾರೆ ಗೊತ್ತಾಗುತ್ತೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಒಂಥರ ಸೇಮ್ ಒಂದೇ ಥರ ನೋಡ್ತಾ ಇದ್ದೀನಿ. ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟ್. ನೋಡಿದ್ದು ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ದಿಸ್ ಈಸ್ ಅಬೌಟ್ ಟುಡೇಸ್ ವ್ಲಾಗ್. ಸುಮ್ಮನೆ ಫನ್ನಾಗಿ ಏನೋ ಇರಲಿ ಅಂತ ಮಾಡಿದ್ವಿ. ಐ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಯಿತು ಅಂತ. ಫುಲ್ ಫನ್ನಾಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಇದೇ ಥರ ನಾನು ನಿಮಗೆಲ್ಲ ಎಂಟರ್ಟೈನ್ ಮಾಡ್ತಾಯಿರ್ತೀನಿ. ಬಾಯ್ ಬಾಯ್. ಟಾಟಾ.